ನಮಸ್ಕಾರ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಸಂಚಿಕೆಯಲ್ಲಿ ಇಡೀ ವಾರದ ರಾಶಿಗಳ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಯಾವ ರಾಶಿ ಮೇಲೆ ಯಾವ ರೀತಿ ಪ್ರಭಾವ ಇದೆ, ಶುಭ ಫಲಗಳೆಷ್ಟು, ಅಶುಭ ಫಲಗಳೆಷ್ಟು, ಅದಕ್ಕೆ ಪರಿಹಾರಗಳೇನು, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೇಷಾದಿ ಮೊದಲ 4 ರಾಶಿಗಳ ಭವಿಷ್ಯ ಹೇಗಿದೆ, ಅದು ಇಡೀ ವಾರ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭಯತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರದೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಇಡೀ ವಾರ ನಿಮ್ಮ ಭವಿಷ್ಯ, ನಿಮ್ಮ ಹಾದಿ, ಈ ವಾರದ ಹಾದಿ ಹೇಗಿರ್ತದೆ ಗಮನಿಸೋಣ. ಮೊದಲಿಗೆ ನಾವು ಈ ಮೇಷರಾಶಿಯವರಿಗೆ ಹೇಗಿದೆ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ವೃತ್ತಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಕಾರಣ ಶನೈಶ್ಚರನ ಬಲ. ಈ ಚಂದ್ರನ ಬಲ ಕೂಡ ಚೆನ್ನಾಗಿರೋದ್ರಿಂದಾಗಿ ಸಹೋದರ ಸಹಕಾರ, ಮಾತೃ ಅಂದರೆ ತಾಯಿಯ ಬಂಧುಗಳಿಂದಾಗಿ ಹೆಚ್ಚಿನ ಅನುಕೂಲ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಮಟ್ಟಿಗೆ ವಾರದ ಆದಿಯಲ್ಲಿ ನಿಮಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗಬಹುದು. ನೀರಿನ ಅಭಾವ, ನೀರಿನ ತೊಂದರೆಗಳು, ನೀರಿನ ಸಮೃದ್ಧಿ ಇದೆ, ಇಲ್ಲ ಅಂತಲ್ಲ, ಆದರೆ ಸಮಯಕ್ಕೆ ಬೇಕಾದಾಗ ನೀರು ಬರದೇ ಹೋಗ್ತಕ್ಕಂಥದ್ದು, ಈ ಥರದ್ದೊಂದು ಲಕ್ಷಣ ಕೂಡ ಇದೆ. ಹೀಗಾಗಿ ಸ್ವಲ್ಪ ನೀವು ಎಚ್ಚರವಾಗಿರಬೇಕು ವಾರದ ಆದಿಯಲ್ಲಿ. ವಾರ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ. ವಾರ ಮಧ್ಯದಲ್ಲಿ ಬಂಧುಗಳ ಸಹಕಾರ ಚೆನ್ನಾಗಿದೆ, ಸ್ನೇಹಿತರ ಜೊತೆಗೆ ಒಂದು ಒಳ್ಳೆಯ ಸಂವಾದ ಉಂಟಾಗುತ್ತೆ, ಮತ್ತು ನೀರಿನ ಸಮೃದ್ಧಿ, ಕೃಷಿಕರಿಗೆ ಹೆಚ್ಚಿನ ಅನುಕೂಲ. ಈ ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳಿತ್ತಲ್ಲ ವಾರದ ಆದಿಯಲ್ಲಿ, ಅದೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು ವಾರ ಮಧ್ಯದಲ್ಲಿ. ಇದನ್ನೆಲ್ಲ ನೋಡ್ತೀರಾ. ಯಥಾ ಪ್ರಕಾರ ವೃತ್ತಿಯಲ್ಲೂ ಕೂಡ ಹೆಚ್ಚಿನ ಅನುಕೂಲ ಇದೆಲ್ಲ ಇದ್ದೇ ಇದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಮಾಂದಿ ದ್ವಿತೀಯದಲ್ಲಿ ಹಾಗೂ ಜನ್ಮದಲ್ಲಿ ಸಂಚಾರವಾಗುತ್ತೆ. ಇದು ನೋಡಿ ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ, ಸ್ವಲ್ಪ ಹಣಕಾಸಿಗೆ ತೊಂದರೆ ಉಂಟಾಗಬಹುದು. ನೋಡಿ, ವಾರಾಂತ್ಯದಲ್ಲಿ ನಿಮಗೆ ಆರೋಗ್ಯ ವ್ಯತ್ಯಾಸವೂ ಹೌದು, ಮಕ್ಕಳಿಂದ ಚಂದ್ರನಿಂದ ಸಿಗ್ತಕ್ಕಂಥ ಫಲ ಎಲ್ಲ ಸಿಕ್ಬಿಡುತ್ತೆ. ಮಾಂದಿಯಿಂದಲೇ ಸ್ವಲ್ಪ ನಿಮಗೆ ತೊಡಕು. ಆರೋಗ್ಯ, ಹಣ ಮತ್ತು ಮಾತು, ವಾಗ್ಘರ್ಷಣೆ, ಮಾತಿನ ಘರ್ಷಣೆ ಕುಟುಂಬದಲ್ಲಿ ಉಂಟಾಗೋ ಸಾಧ್ಯತೆ ಇರುತ್ತದೆ. ಹೀಗಾಗಿ ಸ್ವಲ್ಪ ಕುಟುಂಬದ ಜೊತೆ ಮಾತಾಡುವಾಗ ನೀವು ಫೋನಲ್ಲಿ ಆಗಬಹುದು, ಅಥವಾ ಬಂದಿರ್ತ ಯಾರೋ ಮನೆಗೆ ಬಂದಿರ್ತಾರೆ ಅಂಥವ್ರ ಜೊತೆಗೆ, ಕುಟುಂಬದವರೇ, ಬಂಧುಗಳೇ, ಅಂಥವ್ರ ಜೊತೆಗೆ ವಾದ ಅದು ಬೇಡ, ಅದು ನಿಮಗೆ ತೊಡಕನ್ನು ಉಂಟು ಮಾಡುತ್ತೆ. ಹಾಗಿದ್ರೆ ಏನಪ್ಪ ಪರಿಹಾರ? ಈ ವಾರದ ಇಡೀ ವಾರ ಮಾಡ್ತಕ್ಕಂಥ ನೀವು ಮೇಷರಾಶಿಯವರು ನೋಡಿ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿದ್ರೆ, ಅಭಿಷೇಕ ಮಾಡಿಸಿದ್ದಷ್ಟೇ ಇಲ್ಲ, ಆ ತೀರ್ಥ ಸೇವನೆ ಮಾಡಿ. ಇನ್ನು ವೃಷಭ ರಾಶಿಗೆ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕುಟುಂಬದಲ್ಲಿ ಸಹಕಾರ, ಸಹೋದರಲ್ಲಿ ಅನುಕೂಲ, ಚಂದ್ರನ ಬಲ ಇದು. ಚಂದ್ರನೊಬ್ಬ ತುಂಬ ಚೆನ್ನಾಗಿದ್ದು ಬಿಟ್ಟರೆ ನಿಮಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಹೆಚ್ಚಿನ ಶುಭ ಫಲ ತಂದು ಕೊಡ್ತಾನೆ. ಹೀಗಾಗಿ ಆತಂಕವಿಲ್ಲ. ವಾರ ಮಧ್ಯದಲ್ಲಿ ನಿಮಗೆ ಹಾಗಿಲ್ಲ, ಮಾಂದಿಯ ಸಂಚಾರ ದ್ವಿತೀಯದಲ್ಲಾಗುತ್ತೆ. ಹೀಗಾಗಿ ಸ್ವಲ್ಪ ನೀವು ಬುಧವಾರ ಗುರುವಾರದ ಮಟ್ಟಿಗೆ ಹಣಕಾಸಲ್ಲಿ ತೊಂದರೆ ಆಗುತ್ತೆ, ಮನೆಯಲ್ಲಿ ಘರ್ಷಣೆಗಳಾಗ್ತಕ್ಕಂಥ ಸಾಧ್ಯತೆ, ಹಣದ ವಿಚಾರವಾಗಿ ಘರ್ಷಣೆಗಳು, ಮತ್ತು ಬಹಳ ಮುಖ್ಯವಾಗಿ ಮೊಬೈಲ್ ಮೆಸೇಜ್ ಮಾಡುವಾಗ ಅಥವಾ ಇನ್ಯಾವುದೋ ಒಂದು ಬರವಣಿಗೆ ವಿಚಾರದಲ್ಲಿ, ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ನೋಡಿ ವಾರದ ಮಧ್ಯಭಾಗದಲ್ಲಿ ರಾಮನವಮಿ ದಿವಸ ನಿಮಗೆ ಸ್ವಲ್ಪ ತೊಡಕು ಉಂಟಾಗುತ್ತೆ. ಸ್ವಲ್ಪ ಹುಷಾರಾಗಿ ರಾಮರ ಪ್ರಾರ್ಥನೆ ಮಾಡಬೇಕು. ಯಾವಾಗ ಆಪತ್ತಿರುತ್ತೆ, ಆಪತ್ತನ್ನು ನಿವಾರಣೆಗೆ ರಾಮರ ಆರಾಧನೆ ಮಾಡಬೇಕು. ಇನ್ನು ವಾರ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮತ್ತು ವ್ಯಯ ಅದನ್ನೇ ಸೂಚಿಸ್ತಾ ಇದೆ. ನೋಡಿ, ವಾರದ ಅಂತ್ಯದಲ್ಲಿ ಮಾಂದಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಉಂಟಾಗುತ್ತೆ, ಮತ್ತು ಕುಟುಂಬದಲ್ಲಿ ಚಂದ್ರನ ಬಲದಿಂದಾಗಿ ಸಹಕಾರ ಉಂಟಾಗುತ್ತೆ. ವಾರದ ಅಂತ್ಯ ಭಾಗದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಇಡೀ ವಾರ ವೃತ್ತಿಗೆ ಸಂಬಂಧಿಸಿದಾಗೆ ಹೆಚ್ಚಿನ ಅನುಕೂಲ ಇದೆ. ಮತ್ತು ಈ ವಸ್ತ್ರ ವ್ಯಾಪಾರ ಅಥವಾ ಹಾಲು, ಹೈನು ಇಂಥ ವ್ಯಾಪಾರಗಳಿಗೆ, ಈ ಏನು ಬ್ಯಾಂಗಲ್ ಸ್ಟೋರ್ ಅಥವಾ ಗಿಫ್ಟ್ ಸೆಂಟರ್ಗಳಿರ್ತಲ್ಲ, ಅಂಥವ್ರಿಗೆಲ್ಲ ತುಂಬ ಉತ್ಕೃಷ್ಟವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಇಡೀ ವಾರ ತುಂಬ ಚೆನ್ನಾಗಿದೆ. ಹಾಗಿದ್ರೆ ಪರಿಹಾರಕ್ಕೆ ಏನಪ್ಪ? ಈ ವಾರದಲ್ಲಿ ಮಾಂದಿಯ ಸಂಚಾರದಿಂದ ಆಗೋ ತೊಡಕುಗಳಿಗೆ ರಾಮತಾರಕ, ನಾನಾಗಲೇ ಹೇಳಿದೆ, ರಾಮ ಮಂತ್ರವನ್ನು ಜಪಿಸಿ ರಾಮರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ರಾಮರಿಗೆ ಪಂಚಾಮೃತ ಸೇವೆ ಮಾಡಿಸಿ, ಹೇಗಾದರೂ ಸೇವೆ, ರಾಮರ ಅನುಸಂಧಾನದಿಂದ ತುಂಬ ಅನುಕೂಲ ಉಂಟಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಗಮನಿಸ್ತಾ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಹಣಕಾಸಿನ ಅನುಕೂಲ, ವೃತ್ತಿಯಲ್ಲಿ ಅನುಕೂಲ, ಇದೆಲ್ಲ ಯಾವ ಕಾರಣದಿಂದಾಗಿ? ಚಂದ್ರನ ಬಲ. ಧನಾಧಿಪತಿ ಜನ್ಮಕ್ಕೆ ಬಂದರೆ ಕುಟುಂಬದಲ್ಲಿ ಸೌಖ್ಯತೆ ಕಾಣ್ತೀವಿ ನಾವು. ಸ್ವಂತ ವ್ಯಾಪಾರಿಗಳಿರ್ತಾರಲ್ಲ, ಅದರಲ್ಲೂ ಈ ಚಂದ್ರ ರಸ ದ್ರವಕಾರಕ. ಹೀಗಾಗಿ ದ್ರವ ಸಂಬಂಧಿ ಯಾವುದೇ ವ್ಯಾಪಾರ ಮಾಡ್ತಾಯಿರಿ,
ಅಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ನೋಡಿ ಮಾಂದಿ ಜನ್ಮಕ್ಕೆ ಬಂದಾಗ ಸ್ವಲ್ಪ ತಲೆಗೆ ಪೆಟ್ಟು ಬೀಳೋ ಸಾಧ್ಯತೆ, ಆರೋಗ್ಯ ವ್ಯತ್ಯಾಸ ಇದೆಯಲ್ಲ ಅದು ಯಾವ ಭಾಗದಲ್ಲಿ ಅಂದರೆ ಶಿರೋಭಾಗದಲ್ಲಿ, ಮತ್ತು ಕಣ್ಣಿನ ತೊಂದರೆಗಳು ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಉಳಿದ ಹಾಗೆ ಕುಟುಂಬ ಸಹಕಾರ, ಸಹೋದರ ಸಹಕಾರ ಇತ್ಯಾದಿ ಶುಭ ಫಲಗಳು ಇದ್ದಾವೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ. ಈ ವಾರ ನೀವು ಹೆಚ್ಚು ಟೆನ್ಷನ್ ಇಲ್ಲದೆ ಸಾಕ್ತಕ್ಕಂಥ ವಾರ ಆಗಿದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಸ್ವಲ್ಪ ನೋಡಿ ಲಾಭವೂ ಇದೆ, ವ್ಯಯವೂ ಇದೆ. ಸಣ್ಣ ಪುಟ್ಟ ತೊಡಕುಗಳು ಅಷ್ಟೇ ವಿನಃ ಇಡೀ ವಾರ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ಹೀಗಾಗಿ ಗಾಬರಿ ಮಾಡ್ಕೊಳ್ಳೋದು ಬೇಡ. ಸಣ್ಣ ಪುಟ್ಟ ತೊಡಕುಗಳಷ್ಟೇ, ಕುಟುಂಬದಲ್ಲಿ ಅಸಮಾಧಾನ, ಇದು ವಾರ ಮಧ್ಯದಲ್ಲಿ ಮಾಂದಿಯಿಂದ ಉಂಟಾಗ್ತಕ್ಕಂಥ ಕಾರಣ. ಅಷ್ಟು ವಿನಃ ಹೆಚ್ಚಿನ ತೊಡಕಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ? ವಾರ ಮಧ್ಯದಲ್ಲಿ ನೀವು ತೆಗೆದುಕೊಳ್ಬೇಕಾದ ಎಚ್ಚರಿಕೆ ಅದು ಧನ್ವಂತರಿ ಪ್ರಾರ್ಥನೆ. ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಪ್ರಾರ್ಥನೆ. ಇನ್ನೊಂದು ಬಹಳ ಮುಖ್ಯವಾಗಿ ಬುಧ ಕವಚವನ್ನು ಕೂಡ ಕೇಳಿಸ್ಕೋಬಹುದು, ಹೇಳ್ಕೊಳ್ಬಹುದು. ಅದು ಕೂಡ ನಿಮಗೆ ರಕ್ಷಣೆಯಾಗಿರ್ತದೆ. ಇನ್ನು ಕರ್ಕಟಕ ರಾಶಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಆರೋಗ್ಯದಲ್ಲಿ ವ್ಯತ್ಯಾಸ, ಹಣಕಾಸಿನ ತೊಡಕು, ಚಂದ್ರನೂ ವ್ಯಯದಲ್ಲಿದ್ದಾನೆ, ಮಾಂದಿಯು ದ್ವಿತೀಯದಲ್ಲಿ ಸಂಚಾರವಾಗ್ತಾನೆ. ಸೋಮವಾರ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥದ್ದು. ಆದರೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿರ್ತದೆ. ಒಳ್ಳೆಯ ಅಧಿಕಾರ ಸಿಗ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ಹೆಚ್ಚಿನ ಸೌಕರ್ಯಗಳು ಉಂಟಾಗ್ತಕ್ಕಂಥದ್ದು, ಹಾದಿ ಸುಗಮ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಖಂಡಿತ ಇದೆ. ಹೀಗಾಗಿ ವೃತ್ತಿಗೆ ತೊಂದರೆ ಇಲ್ಲ. ವಾರ ಮಧ್ಯಭಾಗದಲ್ಲಿ ನಿಮಗೆ ತುಂಬ ನೀರಿನ ಸಮೃದ್ಧಿ, ಕೃಷಿಕರಿಗೆ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ ವಾರದ ಮಧ್ಯಭಾಗದಲ್ಲಿ. ಆದರೆ ಸ್ವಲ್ಪ ವ್ಯಯ ಇದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ವ್ಯಯ ಮತ್ತು ಕಾಲು ಬೆರಳಿನ ಭಾಗದಲ್ಲಿ ಸ್ವಲ್ಪ ತೊಡಕಾಗ್ತಕ್ಕಂಥದ್ದು, ಎಡವತಕ್ಕಂಥದ್ದು, ನೋವು ಮಾಡಿಕೊಳ್ತಕ್ಕಂಥದ್ದು, ಇಂಥ ಸಾಧ್ಯತೆ ಇದೆ. ವಾರಾಂತ್ಯದಲ್ಲಿ ನಿಮಗೆ ಲಾಭ 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 ತುಂಬ ಚೆನ್ನಾಗಿದೆ. ನಿಮಗೆ ಹೆಚ್ಚಿನ ಸ್ತ್ರೀಯರಿಗಂತೂ ಹೆಚ್ಚಿನ ಬಲ ಇದೆ, ಕುಟುಂಬದ ಸಹಕಾರ ಸಿಗುತ್ತೆ, ವ್ಯಾಪಾರದಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ತುಂಬ ತುಂಬ ಚೆನ್ನಾಗಿದೆ. ಈ ಸಣ್ಣ ಪುಟ್ಟ ತೊಡಕಿನ ಪರಿಹಾರಕ್ಕೆ ಏನಪ್ಪ ಮಾಡೋದು? ಈ ವಾರ ಇಡೀ ಗಮನಿಸಬೇಕಾದ ಪರಿಹಾರ ನೋಡಿ, ಮುಖ್ಯವಾಗಿ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ, ರುದ್ರಾಭಿಷೇಕವನ್ನು ಮಾಡಿಸಿ ಬಿಲ್ವಾರ್ಚನೆ ಮಾಡಿಸಿ, ಆ ತೀರ್ಥ ಸೇವನೆ ಮಾಡಿ. ಅದು ತುಂಬ ತುಂಬ ನಿಮಗೆ ಇಡೀ ವಾರ ಇರೋದೇ ಸಣ್ಣ ಪುಟ್ಟ ತೊಡಕು, ಹೆಚ್ಚು ಯೋಚನೆ ಮಾಡಬೇಕಾದಿಲ್ಲ. ಯಾಕಂದರೆ ಚಂದ್ರನಿಗೆ ಬಲ ಇದೆ. ಒಂದು ಪರಿಹಾರಕ್ಕಾಗಿ ಈಶ್ವರನ ಮೊರೆ ಹೋದರೆ ಈ ವಾರ ಇಡೀ ಸೌಖ್ಯವಾಗಿರ್ತೀರ. ಇದು 4 ರಾಶಿಗಳ ಫಲ. ಶಾಸ್ತ್ರಿಗಳೇ, ಸಿಂಹದಿಂದ ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ? ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಈ ಮಾಂದಿಯ ಸಂಚಾರ ಸ್ವಲ್ಪ ತೊಡಕು ಮಾಡುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟು ಮಾಡ್ತಕ್ಕಂಥದ್ದು, ಹಣಕಾಸಿನ ವ್ಯತ್ಯಾಸ ಆಗ್ತಕ್ಕಂಥದ್ದು, ಕಣ್ಣಿನ ಬಾಧೆ ಉಂಟಾಗಬಹುದು, ಹೆಚ್ಚಿನ ವ್ಯಯ ಉಂಟಾಗ್ತಕ್ಕಂಥದ್ದು, ಇದನ್ನೆಲ್ಲ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಆದರೆ ಕೆಲಸಕ್ಕೆ ತೊಂದರೆ ಇಲ್ಲ, ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ ವಾರದ ಆದಿಯಲ್ಲಿ. ವಾರ ಮಧ್ಯಭಾಗದಲ್ಲಿ ನಿಮಗೆ ಲಾಭವೂ ಇದೆ, ನಷ್ಟವೂ ಇದೆ, ಎರಡು ಮಿಶ್ರವಾಗಿದೆ. ಸಿಂಹರಾಶಿಯವರಿಗೆ ವಾರದ ಮಧ್ಯಭಾಗದಲ್ಲಿ ಹೆಚ್ಚಿನ ಖರ್ಚು ಉಂಟಾಗೋದು ಸ್ತ್ರೀಯರಿಗೆ. ಪಾಪ ಏನೋ ಕಷ್ಟಪಟ್ಟು ಹೊಂದಿಸಿರುವ ಹಣ ಎಲ್ಲ ನಷ್ಟ ಆಗಿಬಿಡ್ತಕ್ಕಂತಹ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ವಾರದ ಅಂತ್ಯಭಾಗದಲ್ಲಿ ಮಾತ್ರ ವ್ಯಯ ಮತ್ತೆ ಮುಂದುವರಿಯುತ್ತೆ. ಸ್ವಲ್ಪ ಕಿರಿಕಿರಿ ಇದೆ. ವೃತ್ತಿಯಲ್ಲೂ ಹೆಚ್ಚಿನ ನಿಮಗೆ ಅನಾನುಕೂಲ ಉಂಟಾಗ್ತಕ್ಕಂಥ, ಯಾಕಂದರೆ ಮಾಂದಿ ಸಂಚಾರ ಆಗಿದೆ. ಆಮೇಲೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬಂದುಬಿಡ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಅಂತೂ ಸಿಂಹರಾಶಿಯವರಿಗೆ ಈ ವಾರ ಸ್ವಲ್ಪ ಹಲವು ತಿರುವುಗಳಿದ್ದಾವೆ, ಸುಲಭವಾಗಿಲ್ಲ ದಾರಿ. ಹೀಗಾಗಿ ಇದಕ್ಕೆ ಪರಿಹಾರ ಏನು? ಪರಿಹಾರವನ್ನು ನೀವು ಮಾಡಬೇಕು. ಪರಿಹಾರ ಗಮನಿಸ್ಕೊಳ್ಳೋದಾದರೆ ಶಿವನ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಈಶ್ವರನ ಪ್ರಾರ್ಥನೆ, ಈಶ್ವರ ಧ್ಯಾನ, ಪಂಚಾಕ್ಷರಿ ಮಂತ್ರ, ಇದು ನಿಮಗೆ ತುಂಬ ಸಹಕಾರಿಯಾಗುತ್ತೆ. ಪ್ರಯತ್ನ ಮಾಡಿ. ಕನ್ಯಾ ರಾಶಿಯವರಿಗೆ ಗಮನಿಸ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ಅನುಕೂಲ, ವಿಶೇಷ ಅನುಕೂಲಗಳಿದ್ದಾವೆ. ಕಾರಣ ಏನಪ್ಪ ಅಂದರೆ ಲಾಭಾಧಿಪತಿ ಚಂದ್ರ ಕರ್ಮಸ್ಥಾನದಲ್ಲಿದ್ದರೆ ನೋಡಿಪ್ಪ, ನೀವು ಒಂದು ಸಣ್ಣ ಕೆಲಸ ಮಾಡಿದ್ರೂ ಅದಕ್ಕೆ 10 ಪಟ್ಟು ವಿಶೇಷವಾದ ಒಂದು ಅನುಕೂಲ ಉಂಟಾಗುತ್ತೆ. ಅದು ಹಣಕಾಸಿನ ಅನುಕೂಲವೇ ಅಂತಲ್ಲ, ಒಂದು ಪ್ರಶಂಸೆಯೇ ಸಿಗ್ಬೋದು, 10 ಜನರ ನೀವು ಹೊಗಳಬಹುದು. ಆ ರೀತಿಯ ಅನುಕೂಲ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ಮಾಂದಿಯ ಸಂಚಾರ ನೋಡಿ ವೃತ್ತಿ ಸ್ಥಳದಲ್ಲಿ ಆಗುತ್ತೆ. ಇದು ನೋಡಿ ಸ್ವಲ್ಪ ತೊಡಕು. ವಾರದ ಆದಿಯಲ್ಲಿದ್ದ ಶುಭ ಫಲ ವಾರ ಮಧ್ಯದಲ್ಲಿ ಇರೋದಿಲ್ಲ ನಿಮಗೆ. ಅಲ್ಲಿ ಕಿರಿಕಿರಿ ಉಂಟಾಗೋದು, ಇನ್ನೇನೋ ವಾತಾವರಣ ಕಹಿ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಸ್ವಲ್ಪ ತೊಡಕುಗಳಿದೆ. ಲಾಭ ನಷ್ಟಗಳ ಫಲ, ವೃತ್ತಿಯಲ್ಲಿ ಒತ್ತಡ ಹೆಚ್ಚಾಗಬಹುದು, ಹೆಚ್ಚಿನ ಕೆಲಸ, ವರ್ಕ್ ಪ್ರೆಷರ್ ಅಂತೀವಲ್ಲ, ಅದು ಉಂಟಾಗೋ ಸಾಧ್ಯತೆ ಇದೆ. ವಾರ ಮಧ್ಯಭಾಗದಲ್ಲಿ ರಾಮಸ್ಮರಣೆ ಮಾಡಿ ನೀವು ಕೂಡ, ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯಗಳು, ವಸ್ತು ನಷ್ಟತೆ, ತುಂಬ ಹಿತವಾದವರು ದೂರ ಆಗಿಬಿಡ್ತಕ್ಕಂಥದ್ದು, ತುಂಬ ಹಚ್ಕೊಂಡಿರ್ತೀರ, ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ಡಿಟ್ಯಾಚ್ಮೆಂಟ್ ಆಗಿಬಿಡುತ್ತೆ.
ಅದು ಆ ರೀತಿಯ ಒಂದು ನೋವನ್ನು ನೀವು ಅನುಭವಿಸಬೇಕಾಗುತ್ತೆ ವಾರದ ಅಂತ್ಯದಲ್ಲಿ. ವಾರ ಮಧ್ಯದಿಂದ ನಿಮಗೆ ಸ್ವಲ್ಪ ಕ್ಲಿಷ್ಟವಾಗುತ್ತೆ ಫಲಗಳು. ಇದಕ್ಕೆ ಪರಿಹಾರ ಏನು? ನಾನು ಆಗಲೇ ಹೇಳಿದೆ, ರಾಮ ತಾರಕ ಮಂತ್ರವನ್ನು ಹೇಳ್ಕೊಳ್ಳಿ ಅಂತ, ಜೊತೆಗೆ ಲಕ್ಷ್ಮೀನಾರಾಯಣ ಪ್ರಾರ್ಥನೆಯನ್ನು ಮಾಡಿ. ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ದೇವತಾ ಕಾರ್ಯಗಳಲ್ಲಿ ಭಾಗಿ, ವೃತ್ತಿಯಲ್ಲಿ ಸಣ್ಣ ಪುಟ್ಟ ತೊಡಕುಗಳಷ್ಟೇ, ಹೆಚ್ಚಿನ ಆತಂಕ ಬೇಡ. ವ್ಯಾಪಾರಿಗಳಿಗೆ ಅನುಕೂಲ ತುಂಬ ಚೆನ್ನಾಗಿದೆ. ಬೌದ್ಧಿಕ ನೋಡಿ ಆಲೋಚನಾ ಶಕ್ತಿಯನ್ನು ಕಳ್ಕೊಂಡು ಬಿಡ್ತೀರ. ಕಾರಣ ಏನಪ್ಪ ಅಂತಂದರೆ ಮಾಂದಿಯ ಸಂಚಾರ ಹಾಗಿರ್ತದೆ. ಚಂದ್ರ ತುಂಬ ಚೆನ್ನಾಗಿದ್ದಾನೆ ವಾರದ ಆದಿಯಲ್ಲಿ, ಹೀಗಾಗಿ ನಿಮಗೆ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಮನಸ್ಸು ಅಲ್ಲಿ ಮಗ್ನವಾಗುತ್ತೆ. ವಾರದ ಆದಿ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು. ಒಳ್ಳೆಯ ಕಾರ್ಯ ಮಾಡೋಣ ಅಂತಂದರೆ ಅದಕ್ಕೆ 108 ವಿಘ್ನ ಬರುತ್ತೆ. ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಒಂದು ಮಾತಿದೆ. ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ 100 ತೊಡಕು ಬರುತ್ತೆ, ಆದರೆ ನಿಲ್ಲಿಸಬಾರ್ದು, ನಾವು ಪ್ರಯತ್ನ ಮುಂದುವರಿಸಬೇಕು. ಆದರೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ನಿಮಗೆ ಸರಿಸಾಟಿ ಇಲ್ಲ, ನಿಮ್ಮ ಕೆಲಸ ಸುಲಭವಾಗುತ್ತೆ, ಹೆಚ್ಚಿನ ಅನುಕೂಲ ಆಗುತ್ತೆ. ವಾರ ಮಧ್ಯೆ ಕೆಲಸದ ವಿಚಾರದಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋದು ಹಾಗಿಲ್ಲ, ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಕ್ಲಿಷ್ಟವಾಗಿದೆ ನೋಡಿ. ವಾರಾಂತ್ಯ ನಿಮಗೆ ಕಹಿಯಾಗಿರ್ತದೆ, ಸ್ವಲ್ಪ ದುಃಖಮಯವಾಗಿರ್ತದೆ. ಈ ಕಷ್ಟ ಆಯ್ತಲ್ಲಪ್ಪ ಅಂತ ಅನಿಸುತ್ತೆ, ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ಆದರೆ ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ನಿಮಗೆ ಸ್ತ್ರೀಯರಿಂದ ಒಂದು ಸಲಹೆ ಸಿಗುತ್ತೆ. ದೊಡ್ಡವರು, ಹಿರಿಯರು, ದೊಡ್ಡಮ್ಮ, ಚಿಕ್ಕಮ್ಮ ಇಂಥ ಹಿರಿಯರಿದ್ದಾರಲ್ಲ, ಅವರಿಂದ ನಿಮಗೊಂದು ಒಳ್ಳೆಯ ಸಲಹೆ ಸಿಗುತ್ತೆ. ಅದರಿಂದ ನೀವು ಪಾರಾಗ್ತೀರ, ಯೋಚನೆ ಮಾಡಬೇಡಿ. ಈ ತೊಡಕುಗಳಿದ್ದಾವಲ್ಲ, ವಾರಾಂತ್ಯ, ವಸ್ತು ನಷ್ಟತೆ ಇತ್ಯಾದಿ, ಇವುಗಳ ಪರಿಹಾರಕ್ಕೆ ಏನಪ್ಪ ಪರಿಹಾರವನ್ನು ನೋಡೋಣ. ದುರ್ಗಾ ಸಪ್ತಶತಿ ಪಾರಾಯಣ ನೋಡಿ, ದಿ ಬೆಸ್ಟ್ ಪರಿಹಾರ. ದುರ್ಗಾ ಸಪ್ತಶತಿ ಇದೆಯಲ್ಲ, ಇದು ಒಂಥರ ವಿಶಿಷ್ಟವಾದ ಯಾವ ಸರ್ವರೋಗಕ್ಕೂ ಯಾವುದು ಮದ್ದು ಅಂತಂದರೆ ಪೆನ್ಸಿಲಿನ್ ಇಂಜೆಕ್ಷನ್. ಅದು ಸಾಮಾನ್ಯವಾಗಿ ಎಲ್ಲವನ್ನ ಸರಿಪಡಿಸ್ಬಿಡುತ್ತಲ್ಲ, ಆ ರೀತಿಯಲ್ಲಿ ಸಪ್ತಶತಿ ಪಾರಾಯಣ ಮಾಡಿಸಿ, ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರನ್ನ ಗಮನಿಸೋದಾದರೆ ನೋಡಿ, ವಾರದ ಆದಿಯಲ್ಲಿ ಸಂಕಟದ ದಿನ. ಯಾಕಪ್ಪ ಅಂತಂದರೆ ನೋಡಿ, ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ, ವೃತ್ತಿ ಸ್ಥಳದಲ್ಲಿ ಮಾಂದ್ಯ ಸಂಚರಿಸ್ತಾನೆ. ಇದೇನಪ್ಪ ಮಾಡ್ತಾರೆ ಅಂದರೆ ಕೆಲಸದಲ್ಲಿ ಸ್ವಲ್ಪ ಇಬ್ಬಂದಿ ಆಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕೆಲಸ ಮಾಡೋದು ಕಷ್ಟ ಅನಿಸ್ಲಾ ಹೋಗುತ್ತೆ. ಈ ಥರದ ತೊಡಕುಗಳಿದ್ದಾವೆ. ಹೀಗಾಗಿ ಸ್ವಲ್ಪ ಧೈರ್ಯ ಬೇಕು ನಿಮಗೆ. ಯಾವಾಗ ತೊಡಕಿದೆ ಸ್ವಲ್ಪ ಮನೋಬಲ ಗಟ್ಟಿಯಾಗಬೇಕು. ಇನ್ನು ವಾರದ ಮಧ್ಯಭಾಗದಲ್ಲಿ ನಿಮಗೆ ನೋಡಿ, ಚಂದ್ರ ತುಂಬ ಚೆನ್ನಾಗಿದೆ. ಭಾಗ್ಯಸ್ಥಾನಕ್ಕೆ ಹೋದಾಗ ಅದೃಷ್ಟದ ದಿನ. ನೀವೊಂದು ರಾಮರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕಿ, ಬೆಟ್ಟದಂಥ ಕಷ್ಟಗಳು ಸುಲಭವಾಗಿ ಪರಿಹಾರ ಆಗಿಬಿಡುತ್ತೆ. ಅದು ನೀವು ನೋಡಿ, ದೈವಾನುಕೂಲ ಇದೆಯಲ್ಲ, ಇದು ತುಂಬ ಸಹಾಯವಾಗುತ್ತೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಸಿಗ್ತಾ ಹೋಗುತ್ತೆ, ಹೊಸ ಅವಕಾಶಗಳಿಗೆ ಸಾಧ್ಯತೆ. ವಾರ ಆದಿಯಲ್ಲಿ ಪ್ರಾರಂಭದಲ್ಲಿದ್ದ ತೊಡಕು, ಕ್ಲಿಷ್ಟತೆ ವಾರ ಮಧ್ಯದಿಂದ ಇರೋದಿಲ್ಲ, ಯೋಚನೆ ಮಾಡಬೇಡಿ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ತೊಡಕಿದೆ. ಅಲ್ಲಿ ಸಪ್ತಮಾಧಿಪತಿ ಶುಕ್ರನ ಜಯಂತಿ ಶುಕ್ರವಾರ ದಿವಸ, ಹೀಗಾಗಿ ಒಂದು ಅವರೇ ಧಾನ್ಯ ದಾನ ಮಾಡಿ ಅವತ್ತಿನ ದಿವಸ ನೀವು, ತುಂಬ ಸಹಾಯವಾಗುತ್ತೆ. ಅಲ್ಲಿ ನಿಮಗೆ ವಾರದ ಅಂತ್ಯದ ವೇಳೆಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ವ್ಯಾಪಾರಗಳಲ್ಲಿ ಸ್ವಲ್ಪ ಕ್ಲಿಷ್ಟತೆ, ತೊಡಕು, ಸಾಲದ ಹೊರೆ, ಈ ಥರದ್ದೆಲ್ಲ ಇದೆ. ಹೀಗಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಇದಕ್ಕೆ ಪರಿಹಾರ ಏನಪ್ಪ? ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಜೊತೆಗೆ ಅವರೇ ಧಾನ್ಯ ದಾನ ಮಾಡ್ತಕ್ಕಂಥದ್ದು, ಇದು ತುಂಬ ಸಹಕಾರಿಯಾಗುತ್ತೆ. ಇಡೀ ವಾರ ನೀವು ಅವರೇ ಧಾನ್ಯ ದಾನ ಮಾಡಿದ್ರು ತುಂಬ ಒಳ್ಳೆಯದೇ. ಇದು ವೃಶ್ಚಿಕವರೆಗಿನ ಫಲಗಳು. ಶಾಸ್ತ್ರಿಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲ ಹೇಗಿದೆ? ಕಷ್ಟಗಳಿದ್ರೆ ಅದಕ್ಕೆ ಪರಿಹಾರಗಳೇನು ತಿಳಿಸ್ಕೊಡೋದಾದ್ರೆ ನೋಡ್ತಾ ಹೋಗೋಣ. ಧನಸ್ಸು ರಾಶಿಯವರಿಗೆ ವಾರದ ಆದಿ ಹೇಗಿರ್ತದೆ ನೋಡಿ. ದಾಂಪತ್ಯದಲ್ಲಿ ಮನಸ್ತಾಪ, ಸ್ತ್ರೀಯರಿಗೆ ಸಂಕಟ. ಏನಪ್ಪ ಪ್ರಾರಂಭದಲ್ಲೇ ಹೀಗೆ ಅಂತ ಮನಸ್ಸಿಗೆ ಬೇಸರ ಮಾಡ್ಕೋಬೇಡಿ. ಅಲ್ಲಿ ಏನಾಗುತ್ತೆ, ಚಂದ್ರ ಹಾಗೂ ಮಾಂದಿರು ಒಟ್ಟಾಗ್ತಾರೆ ಮಂಗಳವಾರದ ಮಟ್ಟಿಗೆ. ಈ ಕಾರಣದಿಂದಾಗಿ ಸ್ವಲ್ಪ ಅಷ್ಟಮಾಧಿಪತಿ ಚಂದ್ರ, ಹೀಗಾಗಿ ಸ್ವಲ್ಪ ನಷ್ಟಗಳು, ತೊಡಕುಗಳು, ಸಂಕಟಗಳು ಎದುರಾಗುತ್ತೆ. ಆದರೆ ನಿಮಗೆ ನೋಡಿ, ಗುರು ರವಿಯರು ಪಂಚಮದಲ್ಲಿದ್ದಾರಲ್ಲ, ಇದು ತುಂಬ ಒಳ್ಳೆಯದು. ಬೌದ್ಧಿಕವಾಗಿ ಬೆಳವಣಿಗೆ ಇರುತ್ತದೆ. ಆಲೋಚನೆ ಮಾಡೋದು ನೀವು ಸ್ವಲ್ಪ ಗಂಭೀರವಾಗಿ ತಗೊಳ್ತೀರಾ. ಅದರಿಂದ ನೀವು ಈ ತೊಡಕುಗಳೆಲ್ಲ ಬಿಡಿಸ್ಕೊಳ್ಬಹುದು, ಯೋಚನೆ ಮಾಡಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ ದಾಂಪತ್ಯದಲ್ಲಿ. ನೋಡಿ, ಕೆಲವೊಮ್ಮೆ ಬೌದ್ಧಿಕವಾಗಿಯೇ ತೊಡಕುಗಳು ಬಂದುಬಿಡುತ್ತೆ. ನಾನು ಮಾಡಿದ್ದೇ ಸರಿ ಅನ್ನೋದು ಇದೆಯಲ್ಲ, ಅದು ಬಂದಾಗ ಸಂಬಂಧಗಳು ಹಾಳಾಗ್ಬಿಡುತ್ತೆ. ಅಂಥದ್ದೊಂದು ಸಂದರ್ಭ ಇದೆ ವಾರ ಮಧ್ಯಭಾಗದಲ್ಲಿ. ಬುಧವಾರ ಗುರುವಾರ ನೀವು ನೋಡಿಪ್ಪ, ಶ್ರೀರಾಮಚಂದ್ರರು ಸೀತಾಮಾತೆ ಹೇಗಿದ್ದರೋ, ಹೇಗೆ ಸಹನೆಯಿಂದ ತಗೊಂಡ್ರೋ ಕಷ್ಟವನ್ನು ಹಾಗೆ ತಗೋಬೇಕಾಗುತ್ತೆ. ಈ ವಾರ ನಿಮಗೆ ಅಂಥದ್ದೊಂದು ಕ್ಲಿಷ್ಟತೆ ಇದೆ. ವಾರ ಮಧ್ಯದಲ್ಲಿ ಎಚ್ಚರಿಕೆ ಇರಲಿ. ರಾಮರ ಸನ್ನಿಧಾನಕ್ಕೆ ನೀವು ಹೋಗಿ ಬನ್ನಿ. ವಾರ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಸಾಲ ಬಾಧೆ, ಉದರ ಬಾಧೆ, ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪಗಳು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಕ್ಲಿಷ್ಟವಾಗಿದೆ. ಇದಕ್ಕೆ ಪರಿಹಾರ ಏನು? ಧನುಸ್ಸು ರಾಶಿಯವರು ಮಾಡಬಹುದಾದ ಪರಿಹಾರ ಏನಪ್ಪ ಅಂತಂದರೆ, ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ಸಂಕಟ, ಕಷ್ಟ, ದುಃಖ ಇವೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಮಕರ ರಾಶಿ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಾಲದಿಂದ ಹೊರಬರ್ತೀರಿ.
ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಅಸಮಾಧಾನ. ಯಾಕೆ ಅಂತಂದರೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಸಾಲದಿಂದ ಹೊರಗೆ ಬರ್ತೀರಾ. ಮಾಂದಿ ಸಂಚಾರ ಆಗುತ್ತೆ, ಆ ಕಾರಣದಿಂದಾಗಿ ಸಣ್ಣ ಪುಟ್ಟ ತೊಡಕುಗಳು, ದಾಂಪತ್ಯದಲ್ಲಿ ಮನಸ್ತಾಪ, ವ್ಯವಹಾರಗಳಲ್ಲಿ ಮೋಸ ಆಗೋದು, ಸ್ತ್ರೀಯರಿಗೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಸಾಧ್ಯತೆ, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಆದರೆ ಕೆಲಸದ ಮಟ್ಟಿಗೆ ತುಂಬ ನಿರಾಳತೆ ಇದೆ, ಸಹಕಾರ ಸಿಗುತ್ತೆ, ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ, ಒಳ್ಳೆಯ ಫಲವೂ ಇದೆ. ಈ ತೊಡಕು ಯಾಕಪ್ಪ ಅಂತಂದರೆ ಎಚ್ಚರಿಕೆಯಿಂದ ಇರಲಿ ಅನ್ನೋ ಕಾರಣಕ್ಕಷ್ಟೇ, ಇನ್ನೇನಿಲ್ಲ. ಇನ್ನು ವಾರದ ಅಂತ್ಯಭಾಗದಲ್ಲಿ ಕೊನೆಗೆ ಏನಪ್ಪ ಅಂತಂದರೆ ಮಾಂದಿ ಪಂಚಮದಲ್ಲಿ ಚತುರ್ಥದಲ್ಲಿ ಸಂಚಾರ ಆಗ್ತಾನೆ. ಈ ಕಾರಣದಿಂದಾಗಿ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ತೀರಾ. ಜೊತೆಗೆ ದೂರ ಪ್ರಯಾಣ ಇದ್ದರೆ ಸ್ವಲ್ಪ ಎಚ್ಚರವಾಗಿರಬೇಕು. ಉಳಿದ ಹಾಗೆ ನೋಡಿ, ಅದರ ಜೊತೆಗೆ ನಿಮ್ಗೆ ಒಳ್ಳೆಯ ಫಲ ಏನಪ್ಪ ಅಂದರೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿರ್ತೀರ. ಹೀಗಾಗಿ ಕೆಲಸಕ್ಕೆ ಮಟ್ಟಿಗೆ ತೊಂದರೆ ಇಲ್ಲ, ಸಣ್ಣ ಪುಟ್ಟ ತೊಡಕುಗಳಿವೆಲ್ಲ. ಹೀಗಾಗಿ ಹೆಚ್ಚಿನ ಆತಂಕ ಬೇಡ. ಪರಿಹಾರವನ್ನು ಗಮನಿಸ್ಕೊಳ್ಳೋದಾದರೆ ಮಕರ ರಾಶಿಯವರಿಗೆ ನೋಡಿ, ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಸಮರ್ಪಣೆ ಇದು ಮಾಂದಿಯಿಂದ ಆಗ್ತಕ್ಕಂಥ ತೊಡಕುಗಳನ್ನು ಬಿಡಿಸಿಕೊಡುತ್ತೆ ಕೃಷ್ಣ ಪ್ರಾರ್ಥನೆ ಅನ್ನೋದು. ಹೀಗಾಗಿ ಕೃಷ್ಣ ಸನ್ನಿಧಾನದಲ್ಲಿ, ಶ್ರೀರಾಮನ ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ, ತುಳಸಿ ಅರ್ಚನೆ ಇವೆಲ್ಲ ತುಂಬ ಮನಸ್ಸಿಗೆ ಹಿತ ತಂದುಕೊಡುತ್ತೆ, ಮಾಡಿ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಬುದ್ಧಿಬಲ, ಮಕ್ಕಳ ವಿಚಾರದಲ್ಲಿ ಸಮಾಧಾನವೂ ಇದೆ. ಚಂದ್ರನ ಸಂಚಾರ ಕಾರಣ, ಚಂದ್ರ ಚೆನ್ನಾಗಿದ್ದಾಗ ಮನಸ್ಸು ನಿರಾಳವಾಗಿರುತ್ತದೆ. ಕುಂಭರಾಶಿಯವರಿಗೆ ವಾರದ ಆದಿ ತುಂಬ ಚೆನ್ನಾಗಿರುತ್ತೆ. ಆದರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಅದನ್ನು ಪ್ರಮಾದ ಮಾಡ್ಕೊಳ್ಳೋದು, ಅದನ್ನು ಸರಿಪಡಿಸ್ಕೊಳ್ಳೋದು ನಮ್ಮ ಕೈಲೇ ಇರುತ್ತೆ, ಬುದ್ಧಿ ಕೈಲೇ ಇರುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಚೆನ್ನಾಗಿದೆ, ಚಂದ್ರ ಸಂಚಾರ ಚೆನ್ನಾಗಿರುವಾಗ ಆದಷ್ಟು ಬೇಗ ಎಚ್ಚೆತ್ತುಕೊಳ್ತೀರ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ನೋಡಿ, ಸಾಲದ ನಿವಾರಣೆ ಆಗುತ್ತೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ, ನೀರಿನ ಸಮೃದ್ಧಿ ಚೆನ್ನಾಗಿರ್ತದೆ, ದಾಂಪತ್ಯದಲ್ಲಿ ಸಮಾಧಾನ ಉಂಟಾಗುತ್ತೆ. ಇದೆಲ್ಲ ತುಂಬ ವಾರ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ. ಯೋಚನೆ ಮಾಡಬೇಡಿ. ಸಣ್ಣ ಪುಟ್ಟ ತೊಡಕುಗಳು ಅದು ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗಬಹುದು, ಘರ್ಷಣೆಗಳಾಗಬಹುದು. ಮಕ್ಕಳ ವಿಚಾರವನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ರೆ ಬಹಳ ಒಳ್ಳೆಯದು. ಇನ್ನು ವಾರದ ಅಂತ್ಯಭಾಗದಲ್ಲಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಸಹೋದರಲ್ಲಿ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ವಾರದ ಅಂತ್ಯಭಾಗದಲ್ಲಿ ಇದು ನಾನು ಹೇಳ್ತಾ ಇರೋದು, ಸ್ವಲ್ಪ ಎಚ್ಚರಿಕೆ ಬೇಕು. ಕೆಲಸದಲ್ಲಿ ಏನೂ ತೊಡಕಿಲ್ಲ, ಪೈಪೋಟಿ ಇರ್ತದೆ. ಅದು ಶನಿ ಕುಜ ಇಬ್ಬರು ಒಟ್ಟಾದಾಗ ಬೆಂಕಿ ಗಾಳಿ ಹೇಗಿರ್ತದೆ ಆ ಥರದ್ದು ವಾತಾವರಣ ಇರ್ತದೆ ಕೆಲಸದ ವಿಚಾರದಲ್ಲಿ. ಹೀಗೆ ಸ್ವಲ್ಪ ಜಾಗ್ರತೆ ಬೇಕು. ಪರಿಹಾರಕ್ಕೆ ಏನಪ್ಪ ಮಾಡೋದು? ರಾಮಸ್ಮರಣೆ ತಪ್ಪದೆ ಮಾಡಿ, ಅದರ ಜೊತೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕೃಷಿಕರಿಗೆ ಹೆಚ್ಚಿನ ಅನುಕೂಲ, ನೀರಿನ ಸಮೃದ್ಧಿ. 4ನೇ ಮನೆಯಲ್ಲಿ ಚಂದ್ರನಿದ್ದಾನೆಂದರೆ ಸೌಖ್ಯ ಸಮೃದ್ಧಿ ಅಂತ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ಪಂಚಮದಲ್ಲಿ ಮಾಂದಿ ಸಂಚಾರವಾಗುತ್ತೆ. ಸ್ತ್ರೀಯರಿಗೆ ಉದರ ಬಾಧೆಗಳನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ನೀರು ಹೆಚ್ಚಾಗಿ ತಗೊಳ್ಳಿ. ಸ್ವಲ್ಪ ದ್ರವ ಪದಾರ್ಥಗಳಲ್ಲಿದ್ದಾಗ ಹಣ್ಣಿನ ಪದಾರ್ಥಗಳ ಸೇವನೆಯಿಂದ ಅನುಕೂಲ ಆಗುತ್ತೆ. ಮತ್ತು ಇನ್ನು ವಾರ ಮಧ್ಯಭಾಗದಲ್ಲಿ ಪ್ರಯಾಣದಲ್ಲಿ ತೊಂದರೆ ಇದೆ. ಬಂಧುಗಳ ವಿಚಾರದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಲಹೆ ಕೊಡಲಿಕ್ಕೆ ಹೋಗಬೇಡಿ, ಕೇಳಲ್ಲ ನಿಮ್ಮ ಮಾತು, ಮತ್ತು ಅದು ಕೇಳಿಲ್ವಲ್ಲ ಅಂತ ನಿಮಗೆ ಬೇಸರ ಆಗುತ್ತೆ. ಇದೆಲ್ಲ ಬೇಡ, ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಬೇಕು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ. ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಈ ಎಲ್ಲ ತೊಡಕುಗಳಿದ್ದಾವೆ, ಇದೆಲ್ಲ ಪಕ್ಕಕ್ಕಿಡೋಣ. ವೃತ್ತಿ ಸಂಬಂಧಿ ಮಾತ್ರ ವಾರ ಇಡೀ ನಿಮಗೆ ತೊಡಕಿಲ್ಲ. ಒಳ್ಳೆ ಮಾತು, ಒಳ್ಳೆಯ ಬರವಣಿಗೆ, ಒಳ್ಳೆಯ ಕೌಶಲ್ಯಪೂರ್ಣವಾದ ಕೆಲಸ, ಇವೆಲ್ಲ ತುಂಬ ತುಂಬ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ? ಸಣ್ಣ ಪುಟ್ಟ ತೊಡಕಿದಾವಲ್ಲ, ಅವುಗಳನ್ನು ಬಿಡಿಸ್ಕೊಳ್ಳೋಕೆ ಪರಿಹಾರ ಏನಪ್ಪ ಅಂತಂದರೆ ಅವರಾಮ ಸನ್ನಿಧಾನದಲ್ಲಿ ಪಂಚಾಮೃತ ಸೇರಿ ನೋಡಿ. ಈ 12 ರಾಶಿಯವರು ಕೂಡ ಈ ವಾರ ತಪ್ಪದೆ ಬುಧವಾರ ದಿವಸ ಬಿಡು ಮಾಡಿಕೊಂಡು ಶ್ರೀರಾಮನ ದರ್ಶನ ಮಾಡಿ. ಶ್ರೀರಾಮಚಂದ್ರನ ದರ್ಶನದಿಂದಲೇ ಮನಸ್ಸು ನಿರಾಳವಾಗುತ್ತೆ, ಕಷ್ಟಗಳೆಲ್ಲ ದೂರ ಆಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಆಪದಾಮಪಹರ್ತಾರಂ ಅಂತ, ದಾತಾರಂ ಸರ್ವಸಂಪದಂ ಅಂತ ರಾಮಚಂದ್ರನಿಗಿರ್ತಕ್ಕಂಥದ್ದು ಎಲ್ಲ ಸಂಪತ್ತನ್ನು ತಂದು ಕೊಡ್ತಾನೆ, ಆಪತ್ತನ್ನು ಬಿಡಿಸಿ. ಹೀಗಾಗಿ 12 ರಾಶಿಯವರು ಶ್ರೀರಾಮ ಸ್ಮರಣೆ ಮಾಡಿ. ಇದು 12 ರಾಶಿಗಳ ಫಲಾಫಲ. ಇಂದಿನ ಸಂಚಿಕೆಯಲ್ಲಿ ಇಡೀ ವಾರದ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ. ಸಾಕಷ್ಟು ಮಿಶ್ರ ಫಲಗಳಿದ್ದಾವೆ, ಅದಕ್ಕೆ ಪರಿಹಾರಗಳು, ಜೊತೆಗೆ ಕೆಲವು ರಾಶಿಗಳಿಗೆ ಸಾಕಷ್ಟು ಅದೃಷ್ಟವೂ ಕೂಡ ಇದೆ, ಕಷ್ಟಗಳೂ ಇದ್ದಾವೆ, ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದಗಳು ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಾರದ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.